ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾವು ಇವತ್ತು ಬಂದಿದ್ದೆವು, ಹಲಸಂಗಿ ಬಂದಿದ್ದೆವು. ಯಾಕಂದ್ರೆ ಬಿಜಾಪುರನ ಅದಲ್ಲ ಗೋಳಗುಮಟ, ಅದರದೇ ಪ್ರತಿರೂಪವಾಗಿ ಅದಕ್ಕಿಂತ ಸಣ್ಣದಾದಂಥದ್ದು ಇಲ್ಲೊಂದು ಹಲಸಂಗಿ ಒಂದು ಗೋಳಗುಮಟದ. ಇಲ್ಲಿ ಅವರ ಪೂರ್ವಜರು ಅದು 16ನೇ ಮತ್ತು 17ನೇ ಶತಮಾನದಾಗ ಕಟ್ಟಿದದು ಬಿಜಾಪುರದಾಗ ಇರೋ ಗೋಳಗುಮಟ. ಅದೇ ಶತಮಾನದಲ್ಲಿ ಅವರ ಪೂರ್ವಜರು ಇಲ್ಲಿ ಕಟ್ಟಿದಂತ ಇಲ್ಲಿ ಕಟ್ಟ್ಯಾರಂತ ಹೇಳ್ತಾರೆ. ಮತ್ತು ಇಲ್ಲಿ ಕೋಟೆಗೋಡೆ ಮತ್ತು ಅವರ ಪೂರ್ವಜರು ಇಲ್ಲಿ ನೆಲೆಸಿರುತ್ತೇನೂ ಹೇಳ್ತಾರೆ. ಇದೇ ಥರನಾದ ಇಲ್ಲೊಂದು ಮತ್ತು ಹಲಸಂಗ್ಯಾಗ ಒಂದದ, ಜಳಕ್ಯಾಗ ಒಂದದ, ತಿಳ್ಗುಂದ್ಯಾಗ ಒಂದದ, ಆಯ್ತು ಬಿಜಾಪುರದಾಗ ಅದ. ಇದು ಭೀಮಾ ನದಿಯ ಅಂದ್ರೆ ಒಂದರ ಮೇಲೆ ನಿಂತರ ಒಂದು ಗುಮ್ಮಟ್ ಕಾಣಿಸ್ಬೇಕು. ಇದು ಎದೇ ತನಕ ಕಾಣಿಸ್ಬೇಕಂದ್ರೆ ಭೀಮಾ ನದಿ ಕಾಣಿಸೋತನ ಅಂತ ಹೇಳಿ ಈ ಗುಮ್ಮಟ್ ಕಟ್ಟರೈತೆ ಹೇಳ್ತಾರೆ. ಭಾಳ ಭಾರಿ ಅದು ಗುಮ್ಮಟ. ನೋಡ್ರಿ ನೀವು ನೋಡ್ರಿ, ಇದೇ ಗುಮ್ಮಟಕ್ಕೆ ನಾವು ಬಂದೆವು. ಇದು ಹಲಸಂಗ್ಯಾಗ ಅದ, ನಮ್ಮೂರಿಂದ 5 ಕಿಲೋಮೀಟ್ರ್ ಆಗ್ತದೆ. ಅದೇ ಬಿಜಾಪುರ ಥರನಲ್ಲಿನೇ ಅದ, ಆದ್ರೆ ಸ್ವಲ್ಪ ಇದು ಚೇಂಜ್ ಅದಾವ ಮ್ಯಾಗಿನೂ. ಆದಿಲ್ ಶಾ ಕಾಲದಾಗ ಅವ್ರ ಪೂರ್ವಜರು ಇಲ್ಲಿ ನೆಲೆಸಿರತ್ತೆ ಹೇಳ್ತಾರೆ ಇಲ್ಲಿ ಮಂದಿ. ಇದರ ಪ್ರೇರೇಪಣೆಯಿಂದನೇ ಮುಂದಿನೆಲ್ಲ ಕಟ್ಟೋತು ಹೋಗ್ಯಾರತ್ತೆ ಹೇಳ್ತಾರೆ. ಇಲ್ಲಿನೂ ಅದಾವ, ಮತ್ತು ಅಲ್ಲಿ ಇದ್ರ ಬಲ್ಲಿನೂ ಅದಾವ. ಏನು ಇಲ್ಲೊಂದು ಜಳಕಿ ಒಂದು, ತಿಳ್ಗುಂದಿ ಒಂದು, ಬಿಜಾಪುರಕ್ಕೊಂದದ. ನೋಡ್ರಿ ಇವೆಲ್ಲ ಗೋರಿಗಳದಾವ. ಇಲ್ಲಿ ಪ್ರತಿಯೊಂದು ಗುಮ್ಮಟ ನೋಡ್ದಾಳೆ ಅವ್ರ ಬಡ್ಯಾಗ ಬೋರ್ಗಳು ಅದಾವ. ಏನು ಅವ್ರ ಕಾಲ ಕಟ್ಕೊಂಡ್ರು, ಏನು ಇದು ಆದ ಬಳಕ ಇಲ್ಲಿ ಬೇರೆದವ್ರು ಅದಾರು, ಏನು ಕಟ್ಟದವ್ರೇ ಅದಾರು ಇದು ತನಕ ನನಗೆ ಗೊತ್ತಿಲ್ಲ. ಆದರೆ ನೋಡ್ರಿ ಹೆಂಗಿದಾವೆ ಬೋರ್ಗಳು. ಅದರಲ್ಲಿ ಬಿಜಾಪುರನ ಪ್ರತಿರೂಪವಾಗಿ 7 ಥರ ಕೇಳಿಸ್ತದೆ ನಾವು ಏನೇ ಅಂದ್ರೆ. ಆದ್ರೆ ಇಲ್ಲಿ ಕೇಳಿಸಲ್ಲ, ಇಲ್ಲಿ ಒಂದೇ ಸಲ ಕೇಳಿಸ್ತದೆ. ಹಲೋ ಚೆಕ್. ಅದನ್ನು ತಿಳಿಸ್ತೀನಿ ನಿಮಗೆ. ನೋಡ್ರಿ